ಮುಡಾ ಹಗರಣದ ತನಿಖೆಗೆ 4 ತಂಡಗಳ ರಚನೆಗೆ ಮೈಸೂರು ಲೋಕಾಯುಕ್ತ ಎಸ್ಪಿ ನಿರ್ಧರಿಸಿದ್ದಾರೆ. 4 ತಂಡಗಳ ಮೂಲಕ ಇಡೀ ಪ್ರಕರಣದ ತನಿಖೆ ಎಲ್ಲ ಆಯಾಮದಲ್ಲೂ ನಡೆಸಬೇಕು ಅಂತ ಹೇಳಿ 4 ತಂಡ. ಬಿಕಾಸ್ ಕೋರ್ಟ್ ಈಗಾಗಲೇ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದೆ, 3 ತಿಂಗಳ ಒಳಗೆ ತನಿಖಾ ವರದಿಯನ್ನು ಕೊಡಿ ಅಂತ. ಸೊ ಸಿದ್ಧಪಡಿಸೋದಕ್ಕೆ 4 ತಂಡಗಳ ರಚನೆಯ ಅಗತ್ಯತೆ ಇದೆ ಅಂತ ಮೈಸೂರು ಲೋಕಾಯುಕ್ತದ ಎಸ್ಪಿ ನಿರ್ಧಾರವನ್ನ ಕೈಗೊಂಡಿರೋದು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 4 ತಂಡದ ಹೆಂಗ್ ಕೆಲಸ ಆಗತ್ತೆ ಅಂತ ಹೇಳಿದ್ರೆ 1968 ಇಂದ 2023 ತನಕ ಭೂಮಿ ಸ್ಯಾಂಕ್ಷನ್ ಆಗಿರುವಂತಹ ರೀತಿ, ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಆ ಜಾಗದ ಪತ್ರಗಳು ಹಸ್ತಾಂತರ ಆಗಿರೋ ರೀತಿ, ಆ ಪ್ರೊಸೀಜರಲ್ ಲ್ಯಾಪ್ಸ್ ಏನಾದರೂ ಆಗಿದೆಯಾ, ಮತ್ತೆ ಯಾವ್ಯಾವ ಅಧಿಕಾರಿ ಸರ್ವೆಯನ್ನು ಮಾಡಿದ್ದಾರೆ ಅದನ್ನೆಲ್ಲ ನೋಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಕೆಪಿ ನಾಗರಾಜ್. ಈಗ 4 ತಂಡಗಳ ರಚನೆ, ಸೊ ಕ್ಷಿಪ್ರಗತಿಯಲ್ಲಿ ತನಿಖೆನ ಮಾಡಬೇಕು ಅಂತ ಎಸ್ಪಿ ನಿರ್ಧಾರವನ್ನು ಮಾಡ್ದಂಗಿದೆ. ಉಳಿದಂತೆ ಡೀಟೇಲ್ಸ್ ಏನೇನು ಕೊಡ್ತೀರಿ? ದೂರುದಾರರಿಗೆ ಜೊತೆಗೆ ಆರೋಪಿತರಿಗೆ ನೋಟಿಸ್ ಕೊಡೋ ಕೆಲಸ ಸೋಮವಾರದಿಂದ ಆಗ್ತಾ ಹೋಗುತ್ತಾ? ಹಾಗಾದ್ರೆ ಮಮತಾ, ಕ್ಷಿಪ್ರಗತಿಯಲ್ಲಿ ತನಿಖೆ ಆಗಲೇಬೇಕು. ಯಾಕಂದ್ರೆ ನ್ಯಾಯಾಲಯ ಒಂದು ಟೈಮ್ ಬಾಂಡ್ ಅನ್ನು ಕೂಡ ಫಿಕ್ಸ್ ಮಾಡಿದೆ. ಅಂದ್ರೆ 3 ತಿಂಗಳ ಒಳಗಡೆ ನೀವು ತನಿಖಾ ವರದಿಯನ್ನು ಕೊಡಬೇಕು ಎನ್ನುವಂಥ ಟೈಮ್ ಬಾಂಡನ್ನು ಫಿಕ್ಸ್ ಮಾಡಿರುವಂತಹ ಕಾರಣಕ್ಕೋಸ್ಕರವಾಗಿ ಏನು ನಿನ್ನೆ ಸಂಜೆ FIR ದಾಖಲಾಯಿತು. ದಾಖಲಾದ ನಂತರದಲ್ಲಿ ಲೋಕಾಯುಕ್ತ ಪೊಲೀಸರು ತಮ್ಮ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಹಂಗೆ ನೋಡೋದಾದರೆ ಇವತ್ತು ಮತ್ತು ನಾಳೆ ಲೋಕಾಯುಕ್ತ ಕಚೇರಿಗೆ ಸರ್ಕಾರಿ ರಜೆ ಇದೆ. ಸರ್ಕಾರಿ ರಜೆ ಇದ್ರೂ ಕೂಡ ಈ ಕೇಸಿನ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ SP ಆಗಮಿಸಿ ಅಲ್ಲಿರುವಂತಹ ತಮ್ಮ ಅಧೀನ ಅಧಿಕಾರಿಗಳ ಜೊತೆಗೆ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಿ ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಒಟ್ಟು 4 ಟೀಮ್ಗಳ ರಚನೆ ಮಾಡ್ಕೋಬೇಕು. ಆ 4 ಟೀಮ್ಗಳ ಮೂಲಕವಾಗಿಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಕಡತಗಳನ್ನು, ಎಸ್ಪೆಷಲಿ ಈ ಇಡೀ ಪ್ರಕರಣದಲ್ಲಿರುವಂಥದ್ದು ಕೇವಲ ಕಡತ ಅಂದರೆ ಬರೀ ಕಡತಗಳನ್ನೇ ತೆಗೆದುಕೊಳ್ಳುವಂಥದ್ದೇ ಈ ಪ್ರಕರಣದ ಬಹಳ ದೊಡ್ಡ ಟಾಸ್ಕ್. ಹಾಗಾಗಿ ಒಬ್ಬೊಂದು ಟೀಮ್ಗೆ ಒಂದೊಂದು ರೀತಿಯಾದಂಥ ಜವಾಬ್ದಾರಿಗಳು. ಇಷ್ಟು ವರ್ಷದವರೆಗಿನ ದಾಖಲಾತಿಗಳನ್ನ ಯಾರು ಪಡೆದುಕೊಳ್ಬೇಕು, ಮತ್ತು ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಆಗಿರುವಂತಹ ದಾಖಲಾತಿಗಳನ್ನ ಯಾರು ಪಡೆದುಕೊಳ್ಬೇಕು, ಈ ರೀತಿಯಾಗಿ ಅವರಿಗೆ ಅವರದೇ ಆದಂಥ ಕೆಲಸವನ್ನು ಹಂಚುವ ಪ್ರಕ್ರಿಯೆಗೂ ಕೂಡ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಆದರೆ ಈ ಕೆಲಸಕ್ಕೆ ಕೇವಲ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳೇ ಸಾಕ, ಅಥವಾ ಮೈಸೂರಿನ ಲೋಕಾಯುಕ್ತ ವ್ಯಾಪ್ತಿಗೆ ಬರುವಂಥ ಚಾಮರಾಜನಗರ ಇರ್ಬೋದು ಅಥವಾ ಕೊಡಗು ಇರ್ಬೋದು, ಈ ಕಡೆ ಭಾಗದ ಅಧಿಕಾರಿಗಳನ್ನು ಸೇರಿಸ್ಕೊಳ್ಬೇಕನ್ನುವಂಥ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಸದ್ಯಕ್ಕೆ ಲೋಕಾಯುಕ್ತರು ಒಟ್ಟು 4 ತಂಡಗಳ ರಚನೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನಂತೂ ಮಾಡಿದ್ದಾರೆ. ಮಮತಾ, ಆಲ್ ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಅಧಿಕಾರದಲ್ಲಿ ಇದ್ದಾಗಲೇ FIR ಆಗಿರುವಂತಹ ರಾಜ್ಯದ 2ನೇ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ ಅವರು, ಮೊದಲನೇದಾಗಿ ಯಡಿಯೂರಪ್ಪ. ಸೊ ಹೀಗಾಗಿ ತನಿಖೆಯ ಜವಾಬ್ದಾರಿ ಲೋಕಾಯುಕ್ತದ ಮೇಲಿದೆ. ಸಿಎಂ ಕುಟುಂಬಕ್ಕೆ ಮೂಡಾ ಕೇಸ್ನ ಸಂಕಷ್ಟ ಮುಂದುವರಿತಾ ಇದೆ. ಪಬ್ಲಿಕ್ ಟಿವಿಗೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಡೀ ಪ್ರಕರಣದ ಬಗ್ಗೆ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿದ್ದೇನು, ತಾವು A3 ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಏನಾದರೂ ಕೊಟ್ರ ಅವರು? ಹಾಗಾದ್ರೆ ಏನೇನು ಹೇಳಿದ್ರು? ಕಾನೂನು ಬಾಹಿರವಾಗಿ ಸೈಟ್ ಪಡೆಯಲಾಗಿತ್ತ? ಪಬ್ಲಿಕ್ ಟಿವಿಗೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಕೊಟ್ಟಂತಹ ರಿಯಾಕ್ಷನ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಸೊ ಇಡೀ ಪ್ರಕರಣದಲ್ಲಿ ವಿವಾದದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಆ 3 ಎಕರೆ ಜಮೀನು. ಸೊ ಇವ್ರಿಗೆ ಹೇಗೆ ಬಂತು, ಇವ್ರು ಅದನ್ನ ಹೆಂಗೆ ಕುಂಕುಮದ ಭಾಗ್ಯದ ರೀತಿ ಗಿಫ್ಟ್ ಡೀಡ್ ಮಾಡಿದ್ರು ಅನ್ನೋ ಪ್ರಶ್ನೆಗಳೆಲ್ಲ ಇತ್ತು. ಅದಕ್ಕೆ ನಾವು ಮಾತಾಡ್ಸಿದೀವಿ ಅವ್ರನ್ನ. ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಇಲ್ಲ ಇಡೀ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಇಲ್ಲ ಇಡೀ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಇಲ್ಲ ಇಡೀ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ. ಹಲೋ ಸರ್, ರೋಹಿತ್ ಅಂತ ಪಬ್ಲಿಕ್ ಟಿವಿ ರಿಪೋರ್ಟರ್ ಸರ್. ಇಲ್ಲ ಇಡೀ ನಾ ಬೇರೆಯವ್ರು ದೊಡ್ಡವ್ರು ಮಾತಾಡ್ತಾರೆ, ನಾನು ಕರೀತೀರ? ಅಲ್ಲ ಸರ್, ನಿಮ್ದು ಇದೆಯಲ್ಲ ಸರ್ ನಿಮ್ಮ ಹೆಸರು, ಅದಕ್ಕೆ ನಂಗೂ ಇದ್ರು ನಾನೇನ್ ಮಾಡ್ಲಾ ಬಿಡಿ ಸರ್, ನನ್ನ ಯಾರು ನೋಡೇ ಇಲ್ಲ. ಅದಕ್ಕೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಸರ್ ಹೇಳ್ತೀವಿ ಸರ್. ಹಂಗೆಲ್ಲ ಕೊಡಕ್ ಬರಲ್ಲ ಬಿಡಿ ಸರ್, ದೊಡ್ಡವ್ರು ಕೊಡ್ತಾರೆ, ದೊಡ್ಡವ್ರು ಮಾತಾಡ್ತಾರೆ.
ಸ್ಪಷ್ಟನೆ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ. ಅಲ್ಲಿಗೆ ಎರಡು ಆಯಾಮದಲ್ಲಿ ಈ ಪ್ರಕರಣವನ್ನ ನಾವು ನೋಡಬಹುದು. ಒಂದು, ಇವರನ್ನೇ ಕತ್ತಲಲ್ಲಿಟ್ಟು ಕೇವಲ ಡಾಕ್ಯುಮೆಂಟೇಶನ್ ಸೇಕ್ಗೋಸ್ಕರ ಇವರ ನೇಮನ್ನ ಬಳಕೆ ಮಾಡಿಕೊಳ್ಳಾಯ್ತಾ ಭೂ ವ್ಯವಹಾರದಲ್ಲಿ ಅನ್ನೋದು ಒಂದು ಆಯಾಮ. ಎರಡನೇ ಆಯಾಮ, ರಿಯಾಕ್ಷನ್ ಕೊಡದಂತೆ ಯಾವುದೇ ಹೇಳಿಕೆಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಡದಂತೆ ಕೊಡಬಾರದು ಅಂತ ಸೂಚನೆಯನ್ನ ಇವರು ಪರಿಪಾಲಿಸ್ತಾ ಇದ್ದಾರಾ, ಈ ಕಾರಣಕ್ಕೋಸ್ಕರ ಸ್ಪಷ್ಟನೆ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ರ ಅನ್ನೋ ಎರಡು ಆಯಾಮದಲ್ಲಿ ಸದ್ಯಕ್ಕೆ ಪ್ರಕರಣವನ್ನ ವ್ಯಾಖ್ಯಾನಿಸಬಹುದಾಗ್ತಾ ಇದೆ. ವಿಶ್ಲೇಷಣೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಗೆ ಬರ್ತಾ ಇದೆ. ಯಾಕಂದ್ರೆ ನ್ಯಾಯಸಮ್ಮತವಾದ ಲೀಗಲ್ ರೆಕಾರ್ಡ್ಸ್ ಇದ್ರೆ ಎಂತವ್ರು ಬೇಕಾದ್ರೂ ಮಾತಾಡ್ತಾ ಇದ್ರು. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ನಾನು ಬೇಕಾದ್ರೆ ಲೋಕಾಯುಕ್ತ ಪೊಲೀಸರಿಗೆ ತನಿಖೆಗೆ ಸಹಕರಿಸ್ತೀನಿ, ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಬಟ್ ಮಾತಾಡೋದಕ್ಕೆ ತಯಾರಿಲ್ಲ ಅವರು. ಮಾತಾಡೋದಕ್ಕೆ ತಯಾರಿಲ್ಲ ಅಂದಾಗ 100 ಅನುಮಾನಗಳು ಸಹಜವಾಗಿ ವ್ಯಕ್ತ ಆಗುತ್ತೆ.